ಆತ್ಮೀಯ ಸ್ಪರ್ಧಾ ಮಿತ್ರರೇ, 6/11/2022 ನಡೆದಂತಹ TET ಪೇಪರ್ 2ರ ಪಾರ್ಟ್ 4 ಅಂದರೆ ಯಾವುದು ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ನ ಭಾಗವನ್ನು ನಾವು ನೋಡ್ತಾ ಇದ್ದಾವೆ. ನೋಡೋಣ. 91ನೇ ಪ್ರಶ್ನೆ, x⁴ 4 + 4 ರ ಅಪವರ್ತನಗಳು ಯಾವುವು ಅಂತ ಹೇಳಿದಂತೆ ಇಲ್ಲಿ ಅಪವರ್ತನಗಳನ್ನು ನೋಡಿದಾಗ ನಾವು ನೇರವಾಗಿ ಎರಡನೇ ಆಪ್ಷನ್ ಸರಿ ಅಂತ ಹೇಳ್ತಾ ಇದ್ದಾರೆ. ಹೇಗೆ? x² + 2x + 2 ಇಂಟು x² - 2x + 2 ಅಂದರೆ ಎರಡು ಅಪವರ್ತನಗಳ ಗುಣಲಬ್ಧ ಏನಾಗಬೇಕು? x⁴ 4 + 4 ಆಗಬೇಕು. ವಿವರಣೆ ಮೂಲಕ ಬರೆದಾಗ x² ಇಂಟು ಪೂರ್ತಿ ಗುಣಾಕಾರ ಮಾಡ್ಬೇಕು ರೀ. x⁴ 4 - 2x⁴ 3 + 2x² ಆಗುತ್ತೆ. ಇದರಿಂದ ಗುಣಾಕಾರ. ನೆಕ್ಸ್ಟ್ ಇದರಿಂದ ಗುಣಾಕಾರ ಮಾಡಿದಾಗ ಪ್ಲಸ್ 2x⁴ 3 - 4x⁴ 2 + 4x ಆಗುತ್ತೆ. ನೆಕ್ಸ್ಟ್ ಇದರಿಂದ ಗುಣಾಕಾರ ಮಾಡಿದಾಗ ಪ್ಲಸ್ 2x² ಆಗುತ್ತೆ. ಪ್ಲಸ್ ಇಂಟು ಮೈನಸ್ -4x ಆಗುತ್ತೆ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 4 ಆಗುತ್ತೆ. ಇವಾಗ ನೋಡ್ರಿ, -2x³ + 2x², ಅದೇ ರೀತಿ ಪ್ಲಸ್ 4x - 4x ಪ್ಲಸ್ 2x² + 2x² + 4x² ಆಯಿತು. ಇಲ್ಲಿ -4x² ಇದೆ, ಇವು ಕೂಡ ಕ್ಯಾನ್ಸಲ್ ಆಗುತ್ತೆ. ಏನು ಉಳಿತು? x⁴ 4 + 4 ಮತ್ತು ಅದೇ ಬೀಜೋಕ್ತಿ ಬಂತು. ಹೀಗಾಗಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 2 ಆಗಿದೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವು ಯಾವುದನ್ನು ನೋಡಿದಾಗ 92ಅನ್ನು ನೋಡಿದಾಗ ನೋಡ್ರಿ, ಇಲ್ಲಿ 92ಅನ್ನು ನೋಡಿದಾಗ 0.004ರ ವರ್ಗಮೂಲ 0.02 ಬರ್ತಾ ಇದೆ. ಅದೇ ರೀತಿ 0.0036ರ ವರ್ಗಮೂಲ 0.06 ಬರ್ತಾ ಇದೆ. ಅದೇ ರೀತಿ 0.009ರ ವರ್ಗಮೂಲ 0.03 ಬರ್ತಾ ಇದೆ. ಇದ್ರ ಪ್ರಕಾರ ಬರ್ಕೊಂಡ್ರೆ ಏನಾಗುತ್ತೆ? 0.02 ಇಂಟು 0.06 ಭಾಗಲೆ 0.03 ಬರ್ತಾ ಇದೆ. ಇಲ್ಲಿ 2 ಸ್ಥಾನ ಐತಿ, ಇಲ್ಲಿ 2 ಸ್ಥಾನ ಹೋಗ್ಲಾಡಿಸ್ಬಿಡೋಣ. 3 1 3 2 2 4 0ಗೆ 0 0ಗೆ 0 2 ಸ್ಥಾನ ಬಿಟ್ಟು ಬಿಂದು ಕೊಟ್ಟರೆ 0.04 ಬರ್ತಾ ಇದೆ. ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 1 ಆಗಿದೆ. 93ನೇ ಪ್ರಶ್ನೆಯನ್ನು ನೋಡ್ತಾ ಇದ್ದಾವೆ. 25 ಜನರು ಒಂದು ಕೆಲಸವನ್ನು 40 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಅದೇ ಕೆಲಸವನ್ನು 20 ಜನರು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುವರು? ನೋಡ್ರಿ, 25 ಜನರು ಎಷ್ಟು ದಿನಗಳಲ್ಲಿ? 40 ದಿನಗಳಲ್ಲಿ ಪೂರ್ಣಗೊಳಿಸಿದರೆ 20 ಜನರು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ? ಅರ್ಥ ಮಾಡ್ಕೊಳ್ರಿ. 25 ಜನ ಇದ್ದಾಗ 40 ದಿನ ತಗೊಂಡಾರ. 20 ಜನ ಅಂದರೆ ಜನ ಕಡಿಮೆ ಆಗ್ಯಾರ ಅಂದ್ರೆ ದಿನಗಳ ಸಂಖ್ಯೆ ಹೆಚ್ಚಾಗಿರಲೇಬೇಕು. ಹೀಗಾಗಿ ನೋಡಿದಾಗ 1 2 3 ನೋಡ್ರಿ, ಆಪ್ಷನ್ಗಳನ್ನು ನೋಡಿದಾಗ ಏನದಾವ ಅಂದ್ರೆ ಮೊದಲನೇಕ್ಕಿಂತ ಕಡಿಮೆ ದಿನ ಅದಾವ ಅಂದ್ರೆ ಅದು ತಪ್ಪು. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 4. ಹೇಗಂದರೆ 25 ಜನರು 40 ದಿನ ಡಿವೈಡೆಡ್ ಬೈ 20. ಇದು ವಿಲೋಮಾನುಪಾತ ಅಂತ ಕರಿತಾ ಇದ್ದಾವೆ. 21 24 22 25 50 ದಿನಗಳು. ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ 4 ಆಗಿದೆ. ಅದೇ ರೀತಿಯಾಗಿ ಯಾವುದನ್ನು ನೋಡಿದಾಗ ರೀ, 94ಅನ್ನು ನೋಡಿದಾಗ ಚಿತ್ರದಲ್ಲಿ AB ಸಮಾಂತರ CD, ಕೋನ್ APQ 60 ಡಿಗ್ರಿ ಮತ್ತು ಕೋನ್ PRD = 105 ಡಿಗ್ರಿ ಆದರೆ ಎಕ್ಸ್ನ ಬೆಲೆ ಕಂಡು ಹಿಡಿಯಿರಿ ಅಂತ ಹೇಳ್ತಾನೆ. ಇಲ್ಲಿ ಎಕ್ಸ್ ಇದೆ ನೋಡ್ರಿ, ಹೌದಲ್ಲ? ಹಾಗಾದರೆ ಇಲ್ಲಿ ಈ ರೇಖೆಯನ್ನು ಅಳಗಿಸಿಬಿಟ್ಟೇವೆ ಅಂದರೆ ಕೋನ್ PAPR ಮತ್ತು ಕೋನ್ PRD ಯಾವ ಕೋನಗಳಕ್ಕಾವ? ಪರ್ಯಾಯ ಕೋನಗಳಕ್ಕಾವ, ಜೆಡ್ ಆಕಾರದಲ್ಲಿ ಅದಾವ. ಯಾಕಂದರೆ ಇವೆರಡು ಸಮಾಂತರ ಅದಾವ. ಹಾಗಾದರೆ ಈ ಎರಡೂ ಸಮಾಂತರ ಇದ್ದರೆ 94ನೇ ಪ್ರಶ್ನೆ ನೋಡ್ತಾ ಇದ್ದಾವೆ. ಯಾವ್ಯಾವ ಅಂದರೆ ಕೋನ್ APR ಸಮ ಕೋನ್ PRD ಯಾವ ಕೋನಗಳಂದ್ರೆ ಪರ್ಯಾಯ ಕೋನಗಳು.
ಪರ್ಯಾಯ ಕೋನಗಳು. ಹಾಗಾದರೆ ಪರ್ಯಾಯ ಕೋನಗಳ ಸಮ ಅದ ಅಂದ್ರೆ ಎ ಪಿ ಆರ್ ವ್ಯಾಲ್ಯೂ ಏನೈತಿ 60 + x ಇದೆ ಈಕ್ವಲ್ ಟು ಪಿ ಆರ್ ಡಿ ವ್ಯಾಲ್ಯೂ ಎಷ್ಟೈತಿ 105 ಡಿಗ್ರಿ ಇದೆ. ಎಕ್ಸ್ ಈಕ್ವಲ್ ಟು 105 - 60 ಈಕ್ವಲ್ ಟು ಎಷ್ಟು ಡಿಗ್ರಿ ಬರ್ತಾ ಇದೆ ರೀ 45 ಡಿಗ್ರಿ ಬರ್ತಾ ಇದೆ. ಆಪ್ಷನ್ 2 ಸರಿಯಾದ ಉತ್ತರವಾಗಿದೆ. 95ನೇ ಪ್ರಶ್ನೆ ನೋಡಿದಾಗ 4x² + 12xy ಅನ್ನು ಪೂರ್ಣ ವರ್ಗವನ್ನಾಗಿಸಲು ಕೂಡಬೇಕಾದ ಪದ ಯಾವುದು ಅಂತ ಕೇಳ್ತಾ ಇದ್ದಾನೆ. ಇದನ್ನು ಯಾವ ರೂಪದಲ್ಲಿ ಬರೀಬೇಕಂದ್ರೆ ನಾವು a+b² ನಿಯಮವನ್ನು ಅಪ್ಲೈ ಮಾಡ್ತಾ ಇದ್ದೇವೆ. a² + 2ab + b². ಹಾಗಾದರೆ a² ಅಂದರೆ ನಾ ಇದನ್ನು 2x² ಅಂತ ಬರೀತಾ ಇದ್ದಾನೆ ಪ್ಲಸ್ 2 a ಅಂದರೆ 2x. ಹಾಗಾದರೆ 12xಲ್ಲಿ 4x ಬಂದಿದೆ ಅಂದ್ರೆ ಇನ್ನೇನು ಉಳಿತದಪ್ಪ ಅಂದ್ರೆ 3 4 12. ಹಾಗಾದರೆ 12y ಆಗಬೇಕಂದ್ರೆ 3y. ಸೊ ಬಿ ಅಂದರೆ 3y ಆದರೆ b² ಅಂದರೆ 3y² ಆಗುತ್ತೆ. ಇದನ್ನೇ ಇನ್ನೊಂದು ರೀತಿ ಬರಿತೇವೆ ಏನು ಅಂದರೆ 9y² ಅಂತ ಬರಿಬೋದು. 9y² ಅಂತ ಬರಿಬೋದು. 3y² ಅನ್ನು 9y² ಅಂತ ಬರಿತಾ ಇದ್ದೇವೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 3 ಆಗಿದೆ. ಅದೇ ರೀತಿಯಾಗಿ 96ನೇ ಪ್ರಶ್ನೆಯನ್ನು ನೋಡಿದಾಗ 96ನೇ ಪ್ರಶ್ನೆಯನ್ನು ನೋಡಿದಾಗ 2 ವೃತ್ತಗಳ ಸಮ ಎಂದಾದರೆ ಅವುಗಳ ತ್ರಿಜ್ಯಗಳು ಸಮವಾಗಿರುತ್ತವೆ. ಸರಿಯಾದ ಉತ್ತರ ಇದು. 2 ವೃತ್ತಗಳು ಸಮ ಇದ್ದರೆ ಅವುಗಳ ತ್ರಿಜ್ಯಗಳು ಕೂಡ ಏನಾಗಿರ್ತಾವೆ ಸಮ ಆಗಿರ್ತಾವೆ. ನೆಕ್ಸ್ಟ್, ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗುತ್ತದೆ. ತಪ್ಪು. ಒಂದು ಬಿಂದುವಿನ ಮೂಲಕ ಒಂದೇ ಒಂದಲ್ರಿ ಅಪರಿಮಿತ ಸರಳ ರೇಖೆಗಳ ಹಾದು ಹೋಗ್ತಾ ಇದ್ದಾವೆ. ಇನ್ನು 2 ಪ್ರತ್ಯೇಕ ಬಿಂದುಗಳ ಮೂಲಕ ಅಪರಿಮಿತ ಸರಳ ರೇಖೆಗಳು ಹಾದು ಹೋಗುತ್ತವೆ. ಇದು ತಪ್ಪು. 2 ಪ್ರತ್ಯೇಕ ಬಿಂದುಗಳ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗ್ತದೆ. ಹಾಗಾದರೆ ಈ ಹೇಳಿಕೆ ತಪ್ಪು. ಈ 2 ಹೇಳಿಕೆ ತಪ್ಪು. ಎ ಹೇಳಿಕೆ ಸರಿಯಾಗಿದೆ. ಹಾಗಾದರೆ ಆಪ್ಷನ್ 2 ಎ ಸರಿ, ಬಿ ಮತ್ತು ಸಿಗಳು ತಪ್ಪು. ಇವೆರಡು 9th ಏನು ಯೂಕ್ಲಿಡ್ನ ಆಧಾರ ಪ್ರತಿಜ್ಞೆಗಳು ಮತ್ತು ಬರ್ತಾ ಇದೆ. ಅದರಲ್ಲಿ 2 ಅದಾವ. ನೆಕ್ಸ್ಟ್ 97ನೇ ಪ್ರಶ್ನೆ ನೋಡಿದಾಗ x = a², y = b² ಮತ್ತು z = c² ಆದರೆ ABC (2) ಇದೆ. ಬೆಲೆ ಎಷ್ಟು ಅಂತ ಕೇಳ್ತಾನೆ. ನೋಡ್ರಿ, ABC (2) ಘಾತಾಂಕದ ನಿಯಮದ ಒಂದು ಅಪ್ಲೈನ್ ಮಾಡಿದಾಗ ಛೇದ ಅಂಶ ಛೇದ ಆದಾಗ ಮೈನಸ್ ಘಾತಾಂಕ ಏನಾಗುತ್ತೆ ಪ್ಲಸ್ ಘಾತಾಂಕ ಆಗುತ್ತೆ. ಇದನ್ನು ವಿಸ್ತರಿಸಿ ಬರೆದಾಗ ಏನು 1/a² × b² × c² ಆಗುತ್ತೆ. 1/a² ವ್ಯಾಲ್ಯೂ x ಇದೆ, b² ವ್ಯಾಲ್ಯೂ y ಇದೆ, c² ವ್ಯಾಲ್ಯೂ z ಇದೆ. ಹಾಗಾದರೆ 1/xyz. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 2 ಆಗಿದೆ. ಅದೇ ರೀತಿಯಾಗಿ 98ನೇ ಪ್ರಶ್ನೆಯನ್ನು ನೋಡಿದಾಗ 6 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ತ್ರಿಜ್ಯಗಳಿರುವ 2 ವೃತ್ತಗಳು ಪರಸ್ಪರ 2 ಬಿಂದುಗಳಲ್ಲಿ ಛೇದಿಸುತ್ತವೆ. ಅವುಗಳ ಕೇಂದ್ರಗಳ ನಡುವಿನ ದೂರ 5 ಸೆಂಟಿಮೀಟರ್ ಆದರೆ ಅವುಗಳ ಸಾಮಾನ್ಯ ಜಾದ ಉದ್ದವೆಷ್ಟು ಅಂತ ಕೇಳ್ತಿದ್ದಾನೆ. ನೋಡ್ರಿ, ಇಲ್ಲಿ ಸಾಮಾನ್ಯ ಜಾದ ಉದ್ದವನ್ನು ಕೇಳಿದಾನಪ್ಪ ಅಂದರೆ ಅರ್ಥ ಮಾಡ್ಕೊಳ್ರಿ. ದೊಡ್ಡ ತ್ರಿಜ್ಯ 6 ಸೆಂಟಿಮೀಟರ್ ಇದೆ ಅಂದರೆ ಇದರ ದೊಡ್ಡ ಜಾ ಎಷ್ಟಾಗುತ್ತೆ 12 ಸೆಂಟಿಮೀಟರ್ ಆಗುತ್ತೆ. ಅದೇ ರೀತಿ ಸಣ್ಣ ವೃತ್ತ ಎಷ್ಟು ಸೆಂಟಿಮೀಟರ್ ಇದೆ 3 ಸೆಂಟಿಮೀಟರ್ ಇದೆ. ಇದು ಸಣ್ಣ ವೃತ್ತದ ಜಾ ಅತಿ ದೊಡ್ಡ ಜಾ ಎಷ್ಟಾಗುತ್ತೆ 6 ಸೆಂಟಿಮೀಟರ್ ಆಗುತ್ತೆ. ಅವುಗಳ ಸಾಮಾನ್ಯ ಜಾದ ಉದ್ದ ಅಂತ ಕೇಳಿದ ನೋಡ್ರಿ. ಹಾಗಾದರೆ ಈ ಸಾಮಾನ್ಯ ಜಾದ ಉದ್ದಪ್ಪ ಅಂದರೆ ಸಣ್ಣ ವೃತ್ತದ ಜಾ ಆಗಿರಬೇಕು, ಅತಿ ದೊಡ್ಡ ಜಾ ಆಗಿರಬೇಕು. ಅದನ್ನು ಬಿಟ್ಟರೆ ಯಾವುದು ಆಗಲು ಸಾಧ್ಯವಿಲ್ಲ. ಹೀಗಾಗಿ ಇದರ ಸರಿಯಾದ ದೊಡ್ಡ ಜಾದ ಉದ್ದ ಯಾವುದಪ್ಪ ಅಂದರೆ ಸಾಮಾನ್ಯ ಜಾದ ಉದ್ದ 6 ಸೆಂಟಿಮೀಟರ್ ಆಗಿದೆ. ಯಾಕಂದರೆ 12 ಸೆಂಟಿಮೀಟರ್ ಅಂದರೆ ದೊಡ್ಡ ವೃತ್ತ ಆಗುತ್ತೆ, ಸಣ್ಣ ವೃತ್ತಕ್ಕೆ ಸಂಬಂಧಪಡಂಗಿಲ್ಲ. 10 ಸೆಂಟಿಮೀಟರ್ ಜಾ ಅಂದ್ರೆ ಅದು ದೊಡ್ಡ ವೃತ್ತಕ್ಕೆ ಸಂಬಂಧಪಡ್ತಾ ಇದೆ, ಸಣ್ಣ ವೃತ್ತಕ್ಕೆ ಸಂಬಂಧಪಡಲ್ಲ. ಇನ್ನು 28 ಸೆಂಟಿಮೀಟರ್ ಇದೆ ಅಂದರೆ ದೊಡ್ಡ ವೃತ್ತದ ಜಾನೂ ಇರೋದಿಲ್ಲ, ಸಣ್ಣ ವೃತ್ತದ ಜಾನೂ ಇರೋದಿಲ್ಲ. ಹೀಗಾಗಿ ಸರಿಯಾದ ಉತ್ತರ ಎಷ್ಟು 6 ಸೆಂಟಿಮೀಟರ್ ಆಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಬಹುಪದೋಕ್ತಿ 3x⁴ + 4x⁻³ + 4x - 1 ಅನ್ನು x + 1 ಭಾಗಿಸಿದಾಗ ಬರುವ ಶೇಷ ಎಷ್ಟು ಅಂತ ಕೇಳಿದ್ದಾನೆ. ಸೊ ನೋಡ್ರಿ, 99ನೇದು ಬಿಡಿಸ್ತಾ ಇರೋಣ. ಏನು
ಎಕ್ಸ್ ಪ್ಲಸ್ 1 ನಾನು ಸಮೀಕರಣ ಮಾಡ್ಕೋತೇವೆ. ಎಕ್ಸ್ ಪ್ಲಸ್ 1 = 0 ಆಗುತ್ತೆ. ಸೊ ಎಕ್ಸ್ ಪ್ಲಸ್ 1 ಆ ಕಡೆ ಹೋದರೆ -1 ಆಗುತ್ತೆ. ಹಾಗಾದರೆ ಎಕ್ಸ್ = -1 ಬೆಲೆ ಹಾಕೋಣ. 3 × -1⁴ ಪ್ಲಸ್ 4 -1⁻³ ಪ್ಲಸ್ 4 -1 -1ಗೆ -1. ಸೊ ಅದೇ ರೀತಿಯಾಗಿ 3 × -1⁴ ಅಂದರೆ +1 ಆಗುತ್ತೆ. ಪ್ಲಸ್ 4 × -1⁻³ ಅಂದರೆ ಯಾವುದಾಗುತ್ತೆ? -1 ಆಗುತ್ತೆ. ಇನ್ನು ಪ್ಲಸ್ ಇಂಟು ಮೈನಸ್ ಮೈನಸ್ 4 × 4 -1 3 ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 4 × 4 -4 -1 3 -4 -4 -8 -1 -9. ಸೊ 9ರಲ್ಲಿ 6 3 ಹೋದರೆ ಎಷ್ಟು ಉಳಿಯುತ್ತೆ? 6. ಯಾವ 6? -6 ಆಗುತ್ತೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ 4 -6. ಅದೇ ರೀತಿಯಾಗಿ 99ನೇ ಪ್ರಶ್ನೆಯನ್ನು ನೋಡಿದ್ದೇವೆ. ಇನ್ನು 100ನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಏನು? a = 3,2 b = x, 6 ಎರಡು ಬಿಂದುಗಳ ನಡುವಿನ ದೂರ 5 ಮಾನಗಳಾದರೆ x ನ ಬೆಲೆ ಕಂಡುಹಿಡಿಯಿರಿ. ಇಲ್ಲಿ SSLC ಕೇಳಿರುವಂಥ ಪ್ರಶ್ನೆ ಇದು. ಏನಪ್ಪ ಅಂದರೆ ದೂರ ಸೂತ್ರ ಹಚ್ಚಬೇಕು. ಏನು? √x1 - x2² ಪ್ಲಸ್ y1 - y2² ಈ ನಿಯಮವನ್ನು ಹಚ್ಚಬೇಕಾಗುತ್ತೆ. ವರ್ಗ ಮಾಡಿದಾಗ ಅಂದರೆ d² ಆಗುತ್ತೆ. ಡಿ ಅಂದರೆ ದೂರ ಎಷ್ಟು ಕೊಟ್ಟಿದ್ದಾನೆ? 5 ಕೊಟ್ಟಿದ್ದಾನೆ. 5ರ ವರ್ಗ 25 = x1 3 ಇದೆ, x2 x ಇದೆ ² ಪ್ಲಸ್ y1 2 ಇದೆ ಮೈನಸ್ y2 6 ಇದೆ ಅದರ ಘಾತ 2. 25 ಹಾಗೆ ಬರ್ಕೊಳ್ಳೋಣ. ಇಲ್ಲಿ a - b² ಸೂತ್ರವನ್ನು ಅಪ್ಲೈ ಮಾಡಬೇಕು. a² ಅಂದರೆ 9 ಮೈನಸ್ 2 a ಅಂದರೆ 3 b ಅಂದರೆ x ಪ್ಲಸ್ b² ಅಂದರೆ x² ಪ್ಲಸ್ 6 ಆಗಿ 2 ಹೋದರೆ 4. ಯಾವ 4? -4 ಅದರ ಘಾತ 2. 25 ಪ್ಲಸ್ 9 ಈ ಕಡೆ ಬಂದರೆ -9 = -2 3 6x ಪ್ಲಸ್ x² ಪ್ಲಸ್ 4 -4ರ ಘಾತ 2 ಅಂದರೆ ಪ್ಲಸ್ 16 ಆಗುತ್ತಾ. 25 -9 ಪ್ಲಸ್ 16 ಈ ಕಡೆ ತಂದರೆ -16 = -6x ಪ್ಲಸ್ x² ಆಗುತ್ತೆ. ಪ್ಲಸ್ 25 ಇವು ಎರಡೂ ಕೂಡಿದಾಗ -25 ಕ್ಯಾನ್ಸಲ್ ಆಗುತ್ತೆ. 0 = -6x ಪ್ಲಸ್ x² ಆಗುತ್ತೆ. -6x ಈ ಕಡೆ ಕಳಿಸಿದರೆ ಪ್ಲಸ್ 6x = x² ಆಯಿತು. 6x = x × x ಅಂತ ಬರೀತಾ ಇದ್ದೇನೆ x² ಅನ್ನು. ಈ x ಕ್ಯಾನ್ಸಲ್ ಆಯಿತು. 6 = ಎಷ್ಟಾಯಿತು? x. ಸೊ x ವ್ಯಾಲ್ಯೂ ಎಷ್ಟು ಅಂದಂಗೆ ಆಯ್ತು ರೀ? +6. ಅದೇ ರೀತಿಯಾಗಿ 101ನೇ ಪ್ರಶ್ನೆಯನ್ನು ನೋಡಿದಾಗ ಒಂದು ವಸ್ತುವಿನ ನಮೂದಿತ ಬೆಲೆಯ ಮೇಲೆ ಒಂದರ ನಂತರ ಒಂದರಂತೆ 2 ಬಾರಿ 20% ರಿಯಾಯಿತಿಯನ್ನು ನೀಡಿದರೆ ಆ ವಸ್ತುವಿನ ನಮೂದಿಸಿದ ಬೆಲೆಯ ಮೇಲೆ ನೀಡಿದ ಒಟ್ಟು ರಿಯಾಯಿತಿ ಎಷ್ಟು ಅಂತ ಕೇಳ್ತಾನೆ. ನೋಡಿರಿ, 100 ರೂಪಾಯಿ ವಸ್ತುವನ್ನು 20% ರಿಯಾಯಿತಿ ಮಾಡಿದರೆ ಎಷ್ಟಾಯಿತು? 80 ಆಯಿತು. ಮತ್ತೆ ಏನು ಮಾಡ್ತಾ ಇದ್ದಾನಪ್ಪ ಅಂದ್ರೆ 100 ರೂಪಾಯಿ ವಸ್ತುವಿಗೆ 20% ಏರಿದಾಗ 80 ಆಗಿದೆ. 20% ಏರಿದಾಗ ಹಾಗಾದರೆ 80ಕ್ಕೆ 20% ಏರಿದರೆ ಎಷ್ಟಾಗುತ್ತಾ? ಹಾಗಾದರೆ 80 × 20 ಭಾಗಲೇ 100 ಈ 0 ತೆಗೆದು ಬಿಡೋಣ. 8 × 16 ಮೊದಲಿಗೆ 20 ಆಮೇಲೆ 16. ಸೊ ಟೋಟಲ್ ಎಷ್ಟು ಕಡಿಮೆ ಆಯಿತು? 36 ಕಡಿಮೆ ಆಯಿತು. ಎಷ್ಟು ಶೇಕಡ ಕಡಿಮೆ ಆಯಿತು? 36. ಹಾಗಾದರೆ ಒಟ್ಟು ರಿಯಾಯಿತಿ ಎಷ್ಟು ಅಂದರೆ 36%. ಅಂದರೆ ಮೊದಲು 100ಕ್ಕೆ ಮಾಡ್ಕೋಬೇಕು, ಆಮೇಲೆ ಅದರಲ್ಲಿ 20ನ್ನು ಕಳೆದಾಗ 80 ಆಗುತ್ತೆ. ಆ 80ಕ್ಕೆ 20% ಎಷ್ಟಾಗುತ್ತೆ? 16 ಆಗುತ್ತೆ. ಹೀಗಾಗಿ ಎರಡೂ ಸೇರಿದಾಗ ಒಟ್ಟು ರಿಯಾಯಿತಿ 36% ಆಗಿದೆ. ನೋಡ್ರಿ, ತ್ರಿಭುಜ ABCಯಲ್ಲಿ DE ಸಮಾಂತರ BC, AD 1.5, AB 4.5, AE 1 ಆದರೆ CE ವ್ಯಾಲ್ಯೂ ಕೇಳ್ತಾ ಇದ್ದಾನ. ಇಲ್ಲಿ ಥೇಲ್ಸ್ನ ಪ್ರಮೇಯವನ್ನು ಅಪ್ಲೈ ಮಾಡಿದಾಗ 1.5 / 4.5 ಸಣ್ಣ ಭಾಗ ಮತ್ತು ದೊಡ್ಡ ಭಾಗ ತೊಗೊಂಡೇವ್ರಿ.
ಇಲ್ಲ ಇನ್ನೊಂದು ಸ್ವಲ್ಪ ಸುಲಭವಾಗಿ ಹೋಗೋಣ ಅಂದ್ರೆ ಏನು ಎ ಡಿ ಎಷ್ಟೈತಿ 1.5 ಇದೆ. ಹಾಗಾದರೆ ಬಿ ಡಿ ಕಂಡುಹಿಡಿಯೋಣ. ಏನು ಬಿ ಡಿ ಈಕ್ವಲ್ ಟು ಎ ಬಿ ಮೈನಸ್ ಎ ಡಿ ಎಷ್ಟಿದೆ 4.5 ಮೈನಸ್ 1.5 ಮಾಡಿದಾಗ ಎಷ್ಟು ಬರ್ತಾ ಇದೆ 3 ಬರ್ತಾ ಇದೆ. ಹಾಗಾದರೆ ಇದು ಎಷ್ಟಾಯಿತು 3, ಇದು 1.5, ಇದು 1 ಇದೆ, ಈ ವ್ಯಾಲ್ಯೂ ಕಂಡುಹಿಡಿಬೇಕು. ಹಾಗಾದರೆ 1.5 ಭಾಗಲೇ 3 ಈಕ್ವಲ್ ಟು 1 ಡಿವೈಡೆಡ್ ಬೈ ಎಕ್ಸ್. 1.5 ಭಿನ್ನರ ಏನೋ ಬಿಂದು ತೆಗೆದೇವು ಅಂದರೆ 15 ಆಗುತ್ತೆ. ಛೇದದಲ್ಲಿ 3 ಇದ್ದಿದ್ದು 30 ಆಗುತ್ತೆ ಈಕ್ವಲ್ ಟು 1/x. 15 ಒಂದಲೇ 15 ಎರಡಲೇ 1 ಇಂಟು ಎಕ್ಸ್ ಈಕ್ವಲ್ ಟು 2 ಇಂಟು 1 2 ಸೆಂಟಿಮೀಟರ್. ಹಾಗಾದರೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 2 ಸೆಂಟಿಮೀಟರ್ ಆಗಿದೆ. ಅದೇ ರೀತಿಯಾಗಿ ನಾವು 103ನೇ ಪ್ರಶ್ನೆಯನ್ನು ನೋಡಬೇಕಾಗಿದೆ. 103ನೇ ಪ್ರಶ್ನೆ ನೋಡುವಾಗ ಸುತ್ತಳತೆ 15 ಸೆಂಟಿಮೀಟರ್ ಮತ್ತು ಅಗಲ 2.2 ಸೆಂಟಿಮೀಟರ್ ಇರುವ ಆಯತದ ಉದ್ದ ಕೇಳಿದಾನೆ ನೋಡ್ರಿ. ಸುತ್ತಳತೆ ಎಷ್ಟೈತಿ 15 ಐತಿ ಈಕ್ವಲ್ ಟು 2 ಇಂಟು ಬ್ರಾಕೆಟ್ ನೋಡ್ರಿ. ಉದ್ದ ಎಕ್ಸ್ ಆಗಿರಲಿ ಪ್ಲಸ್ ಅಗಲ ಎಷ್ಟು ಕೊಟ್ಟಾನೆ 2.2 ಅಂದರೆ ಮಿಶ್ರ ಭಿನ್ನರಾಶಿನ ವಿಷಮ ಭಿನ್ನರಾಶಿ ತಂದರೆ 3 2 6, 6 ಪ್ಲಸ್ 2 8 3 ಸೆಂಟಿಮೀಟರ್ ಆಯಿತು 15. ಸೊ ಇದನ್ನು 2 ಗುಣಾಕಾರ ಇದ್ದಿದ್ದ ಕಡೆ ಬಂದರೆ ಏನಾಗ್ತದೆ ಭಾಗಾಕಾರ ಈಕ್ವಲ್ ಟು ಎಕ್ಸ್ ಪ್ಲಸ್ 8 3. ಇವಾಗ 15 2 ಇಲ್ಲೇ ಇಟ್ಕೊಳ್ಳೋಣ. ಪ್ಲಸ್ 8 3 ಕಡೆ ಬಂದರೆ ಏನಾಗ್ತದೆ ಮೈನಸ್ 8 3 ಆಗುತ್ತೆ ಈಕ್ವಲ್ ಟು ಎಕ್ಸ್. ಲಸ ತಗಿನ ಎಷ್ಟು ಬರ್ತದೆ ರೀ 6, 3 2 3 2 3 5 ಸಾರಿ 15 3 45 ಮೈನಸ್ 8 2 16 ಈಕ್ವಲ್ ಟು ಎಕ್ಸ್ ಬತ್ತು. 45ರಲ್ಲಿ 16 ಹೋದರೆ ಎಷ್ಟು ಉಳಿತದೆ ರೀ ನೋಡ್ರಿ 29 ಉಳಿತಾ ಇದೆ. ಎಷ್ಟು ಉಳಿತಾ ಇದೆ 29 ಡಿವೈಡೆಡ್ ಬೈ 6 ಈಕ್ವಲ್ ಟು ಎಕ್ಸ್. 6 ಈಕ್ವಲ್ ಟು ಎಕ್ಸ್. ಇದನ್ನು ಮಿಶ್ರ ಭಿನ್ನರಾಶಿ ತಂದಾಗ 4 ಪೂರ್ಣಾಂಕ 6 4 24 5 ಉಳಿತು. 4.5 9 6 ಇದೆ ಅಲ್ರಿ 4.5 ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 1 4.5. ಅದೇ ರೀತಿಯಾಗಿ 104ನೇ ಪ್ರಶ್ನೆಯನ್ನು ನೋಡಿದಾಗ ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣವು 25√3 ಸೆಂಟಿಮೀಟರ್ ಸ್ಕ್ವೇರ್ ಆದಾಗ ಅದರ ಸುತ್ತಳತೆ ಕೇಳ್ತಾ ಇದ್ದಾನೆ ನೋಡ್ರಿ. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಸೂತ್ರ ಗೊತ್ತಿರಬೇಕು. √3 a² ಡಿವೈಡೆಡ್ ಬೈ 4. ವಿಸ್ತೀರ್ಣ ಕೊಟ್ಟಾನ 25√3 ಈಕ್ವಲ್ ಟು a² ಡಿವೈಡೆಡ್ ಬೈ 4 ಇಂಟು √3 ಇದೆ. ಅದು ನೆನಪು ಹರಿದೆ ನೋಡ್ರಿ. ಈ √3 ಕ್ಯಾನ್ಸಲ್ ಆಗುತ್ತೆ. ಉಳಿದಿದ್ದು 25 ಇಂಟು 4 ಈಕ್ವಲ್ ಟು a². 25 ಇಂಟು 4 ಅಂದರೆ 100 ಈಕ್ವಲ್ ಟು a². ಹಾಗಾದರೆ ಎ ಈಕ್ವಲ್ ಟು ಎಷ್ಟು ಸೆಂಟಿಮೀಟರ್ ರೀ 10 ಸೆಂಟಿಮೀಟರ್ ಆಯಿತು. ಹಾಗಾದರೆ ಸಮಬಾಹು ತ್ರಿಭುಜದಲ್ಲಿ 3 ಬಾಹುಗಳು ಸಮ ಇರ್ತಾವೆ. ಹಾಗಾದರೆ 10ನ್ನು 3 ಸಲ ಕೂಡಿಸಿದೇವಿ ಅಂದರೆ 30 ಸೆಂಟಿಮೀಟರ್ ಆಗುತ್ತೆ. ಇದರ ಉತ್ತರ ಎಷ್ಟು ಅಂದರೆ 30 ಸೆಂಟಿಮೀಟರ್ ಆಗಿದೆ. ಅದೇ ರೀತಿಯಾಗಿ 105ನೇ ಪ್ರಶ್ನೆಯನ್ನು ನೋಡಿದಾಗ ನೋಡ್ರಿ ಮಧ್ಯಾಂಕ ಅಂತ ಕೇಳಿದಾನೆ. ಮೊದಲು ಇದನ್ನು ಏರಿಕೆ ಅಥವಾ ಇಳಿಕೆ ಕ್ರಮದಲ್ಲಿ ಬರ್ಕೋಬೇಕು. ಸಣ್ಣ ಬೆಲೆ ಯಾವುದು 5, 5ಗಿಂದ 8, 8ಗಿಂದ 10, 10ಗಿಂದ 12, 12ಗಿಂದ 13, ಆಮೇಲೆ 18. ಸೊ ಒಟ್ಟು ಸಂಖ್ಯೆಗಳು ಎಷ್ಟಿದಾವೆ 6 ಅದಾವ. ಹಾಗಾದರೆ n/2 ಮಾಡೋಣ. ಎಷ್ಟು ಬತ್ತು 3 ಬತ್ತು. ಇನ್ನು ಈ ಕಡೆಯಿಂದ 3ನೇ ಸಂಖ್ಯೆ ಮೊತ್ತೊಳ್ಳಿ ಈ ಕಡೆಯಿಂದ 3ನೇ ಸಂಖ್ಯೆ. ಹಾಗಾದರೆ 1 2 3 10 ಇದೆ. ಈ ಕಡೆ 3ನೇ ಸಂಖ್ಯೆ, ಈ ಕಡೆಯಿಂದ 3ನೇ ಸಂಖ್ಯೆಯನ್ನು ಕೂಡಿದಾಗ ಇವೆರಡೂ ಬರ್ತಾವೆ. ಎಷ್ಟು 10 ಪ್ಲಸ್ 12 ಡಿವೈಡೆಡ್ ಬೈ 2. 22 ಭಾಗಲೇ 2, 2 1 2 11. ಸೊ ಎಷ್ಟು ಬತ್ತು ಇದು 11 ಬತ್ತು. ಸೊ ಸರಿಯಾದ ಉತ್ತರ ಎಷ್ಟು 11. 106ನೇ ಪ್ರಶ್ನೆ ನೋಡ್ರಿ. ಏನಿದೆ ಒಂದು ನೇರ ಸಿಲಿಂಡರ್ನ ಮೇಲೆ ಶಂಕುವನ್ನು ಅಧಿವ್ಯಾಪಿಸಿ ಒಂದು ಆಟಿಕೆಯನ್ನು ಮಾಡಲಾಗಿದೆ. ಸಿಲಿಂಡರ್ನ ಎತ್ತರ ಶಂಕುವಿನ ಎತ್ತರಕ್ಕೆ ಸಮವಾಗಿದೆ. ಆಟಿಕೆಯ ಒಟ್ಟು ಎತ್ತರ 7 ಸೆಂಟಿಮೀಟರ್ ಆಗಿದೆ. ನೋಡ್ರಿ ಸಿಲಿಂಡರ್ನ ಎತ್ತರ ಶಂಕುವಿನ ಎತ್ತರಕ್ಕೆ ಸಮ ಆಗ್ಯದ ಅಂದ್ರೆ ಇದು 7 ಸೆಂಟಿಮೀಟರ್ ಇರ್ತದ್ರಿ, ಇದು 7 ಸೆಂಟಿಮೀಟರ್ ಇರ್ತದ. ಅದರ ಒಟ್ಟು ಘನಫಲ ಎಷ್ಟಿದೆ 1056 ಸೆಂಟಿಮೀಟರ್ ಕ್ಯೂಬ್. ಆದರೆ ಪಾದದ ತ್ರಿಜ್ಯ ಕೇಳ್ತಾ ಇದ್ದಾನೆ ನೋಡ್ರಿ.
ಘನಫಲ ಕೇಳಿದಾನ ಎಷ್ಟೈತೆ 1056 ಇದೆ. ಸಿಲಿಂಡರ್ನ ಘನಫಲ πr²h, ಶಂಕುವಿನ ಘನಫಲ 1/3 πr²h. ಹಾಗಾದರೆ 1056 ಇಲ್ಲಿ ಏನು ಮಾಡೋಣ, ಎತ್ತರಗಳು ಸೇಮ್ ಅದಾವ, ತ್ರಿಜ್ಯಗಳು ಕೂಡ ಏನಾಗಿರ್ತಾವ, ಸೇಮ್ ಆಗಿರ್ತಾವ. ಏನು ಪೈ ಅಂದರೆ 22/7 ಇಂಟು ತ್ರಿಜ್ಯ ಗೊತ್ತಿಲ್ಲ, ಎಚ್ ಅಂದರೆ 7 ಪ್ಲಸ್ 1/3 ಪೈ ಅಂದರೆ 22/7 r² ಹಂಗಾನು ಎತ್ತರ 7 ಇದೆ. 7 1 7 1 1056 22 r² ಪ್ಲಸ್ 1/3 ಇಂಟು 22 r² ಅಂತಿದೆ. 1056 ಇಲ್ಲೇ ಇಟ್ಕೊಳ್ಳೋಣ. 22 r² ಸಾಮಾನ್ಯ ತೆಗೆನು ಇಂಟು ಬ್ರಾಕೆಟ್ 1 ಪ್ಲಸ್ 1/3 ಉಳಿತದ. 22 r² ಸಾಮಾನ್ಯ ತೆಗೆದ್ರೆ 22 1 22 4 88. ಹಾಗಾದರೆ 22ರಲ್ಲಿ 105ರಲ್ಲಿ 88 ಹೋಯಿತು ಅಂದರೆ 105ರಲ್ಲಿ ಎಷ್ಟು ರೀ, 88 ಕಳೀಬೇಕು. ಎಷ್ಟು ಬರ್ತಾ ಇದೆ, 88. 15ರಲ್ಲಿ 8 ಹೋದರೆ 7, 10ರಲ್ಲಿ 9 ಹೋದರೆ 17 ಉಳಿತು, 176 ಆಯಿತು. 22 8 172, 22 8 176. ಹಾಗಾದರೆ ಎಷ್ಟು ಉಳಿತದೆ, 48 r² ಡಿವೈಡೆಡ್ ಬೈ ಲಸ ಎಷ್ಟು ಬರ್ತದೆ ರೀ, 3 1 1 3 ಇಂಟು 3 ಪ್ಲಸ್ 1. 48 r² ಇಂಟು 4 3 ಬತ್ತು. 4 1 4 1 4 2 12 ಬತ್ತು. 12 ಇಂಟು 3 ಮಾಡಿದಾಗ 36 r². r 36 ವರ್ಗಮೂಲ 6. ಸೊ ಹೀಗಾಗಿ ಇದರ ಪಾದದ ತ್ರಿಜ್ಯ ಎಷ್ಟು ಬರ್ತಾ ಇದೆ, 6 ಸೆಂಟಿಮೀಟರ್ ಬರ್ತಾ ಇದೆ. ನೆಕ್ಸ್ಟ್ 107ನೇ ಪ್ರಶ್ನೆಯನ್ನು ನೋಡಿದಾಗ 107ನೇ ಪ್ರಶ್ನೆಯನ್ನು ನೋಡಿದಾಗ a = 5 b = -3 ಆದಾಗ ಬೀಜೋಕ್ತಿ 2 ಇಂಟು ಬ್ರಾಕೆಟ್ a² ಮೈನಸ್ ab ಪ್ಲಸ್ 3 ಮೈನಸ್ ab. 2 a² ಅಂದರೆ 5² ಮೈನಸ್ a ಅಂದರೆ 5 ಇಂಟು b ಅಂದರೆ 3 ಪ್ಲಸ್ 3 a ಅಂದರೆ 5 b ಅಂದರೆ ಯಾವ 3 -3 ಅದನ್ನು ಹಾಕ್ಬೇಕ್ರಿ. ನಾವಿಲ್ಲಿ ತಪ್ಪು ಬಿಡ್ತೇವೆ. 2 ಇಂಟು 25 ಮೈನಸ್ ಇಂಟು ಮೈನಸ್ ಪ್ಲಸ್ 5 3 15 ಪ್ಲಸ್ 3 ಮೈನಸ್ ಇಂಟು ಮೈನಸ್ ಪ್ಲಸ್ 5 3 15. ಇವಾಗ ನೋಡ್ರಿ 2 ಇಂಟು 25 ಪ್ಲಸ್ 15 40 ಪ್ಲಸ್ 3 ಇಂಟು 3 ಪ್ಲಸ್ 15 18. 2 ಇಂಟು 40 ಅಂದರೆ 80 ಪ್ಲಸ್ 18 ಕೂಡಿದಾಗ ಎಷ್ಟು ಬತ್ತು, 98 ಬತ್ತು. ಸೊ ಸರಿಯಾದ ಉತ್ತರ ಆಪ್ಷನ್ 2 ಆಗಿದೆ. ಅದೇ ರೀತಿಯಾಗಿ 108ನೇ ಪ್ರಶ್ನೆಯನ್ನು ಬಿಡಿಸಿದಾಗ ಒಂದು ಆಯತಾಕಾರದ ಉದ್ಯಾನವನವು 45 ಮೀಟರ್ ಮತ್ತು 30 ಮೀಟರ್ ಅಗಲ ಐತಿ. ಉದ್ಯಾನವನದ ಹೊರಭಾಗದಲ್ಲಿ ಅದರ ಸುತ್ತಲೂ 2.5 ಮೀಟರ್ ಅಗಲದ ಪಥವನ್ನು ನಿರ್ಮಿಸಲಾಗಿದೆ. ಹಾಗಾದರೆ ಪಥದ ವಿಸ್ತೀರ್ಣ ಎಷ್ಟು ಅಂತ ಕೇಳ್ತಿದ್ದಾನೆ. ನೋಡ್ರಿ, ಪಥದ ವಿಸ್ತೀರ್ಣ ಉದ್ಯಾನವನದ ಹೊರಭಾಗದಲ್ಲಿ, ಇದು ಉದ್ಯಾನವನ ಐತಿ, ಅದರ ಹೊರಭಾಗ ನೋಡ್ರಿ ಉದ್ದ ಎಷ್ಟೈತಿ, 45 ಐತಿ, ಅಗಲ ಎಷ್ಟೈತಿ, 30 ಐತಿ. ಉದ್ಯಾನವನದ ಹೊರಭಾಗದಲ್ಲಿ ಪಥ ಎಷ್ಟು ಐತಿ, 2.5. ಹಾಗಾದರೆ ದೊಡ್ಡ ಆಯತದ ಉದ್ದ ಏನಾಗುತ್ತೆ, 2.5 2 ಸಲ ಕೂಡಿಸಿದಾಗ 50 ಆಯಿತು. ಇನ್ನು 2.5 ಇದು ಕೂಡಿಸಿದಾಗ ಎಷ್ಟಾಗುತ್ತೆ, 35 ಆಗುತ್ತೆ. ಹಾಗಾದರೆ ದೊಡ್ಡ ಆಯತದ ವಿಸ್ತೀರ್ಣ ಮೈನಸ್ ಚಿಕ್ಕ ಆಯತದ ವಿಸ್ತೀರ್ಣ, ದೊಡ್ಡ ಆಯತದ ವಿಸ್ತೀರ್ಣ ಮೈನಸ್ ಚಿಕ್ಕ ಆಯತದ ವಿಸ್ತೀರ್ಣವನ್ನು ಮಾಡಿದಾಗ 0 ಹೆಚ್ಚುಕೊಂಡ್ರೆ 5 5 25, 2 ಉಳಿತು, 5 3 15 1 17 ಮೈನಸ್ 0 ಹಿಂಗೆ ಇಟ್ಕೊಳ್ಳೋಣ, 3 5 15, 1 ಉಳಿತು, 3 4 12 1 13. 0 0 ಕಳೆದ್ರೆ 0, 5ರಲ್ಲಿ 5 ಕಳೆದ್ರೆ 0, 7ರಲ್ಲಿ 3 ಹೋದರೆ 4. ಹಾಗಾದರೆ ಆ ಪಥದ ವಿಸ್ತೀರ್ಣ ಎಷ್ಟು ಅಂದರೆ 400 ಮೀಟರ್ ಸ್ಕ್ವೇರ್ ಆಗಿದೆ. ಸರಿಯಾದ ಉತ್ತರ ಆಪ್ಷನ್ ಎಷ್ಟು, 1.
ನೆಕ್ಸ್ಟ್ ಚಿತ್ರದಲ್ಲಿ ತೋರಿಸಿರುವಂತೆ 14 ಸೆಂಟಿಮೀಟರ್ ಉದ್ದದ ಒಂದು ವರ್ಗವಿದೆ. ಅದರ ವರ್ಗದಿಂದ ಒಂದು ಅರ್ಧ ವೃತ್ತ ಮತ್ತು ಅದಕ್ಕೆ ಹೊಂದಿಕೊಂಡಂತೆ ಒಂದು ಚಿಕ್ಕ ವೃತ್ತವನ್ನು ಕತ್ತರಿಸಿ ಹೊರತೆಗೆಯಲಾಗಿದೆ. ಉಳಿದ ಭಾಗದ ವಿಸ್ತೀರ್ಣ ಕೆಳಗೆ ನೋಡ್ರಿ. ಚೌಕದ ವಿಸ್ತೀರ್ಣ ಕಂಡುಹಿಡಿಯಲು 14 × 14 ಎಷ್ಟಾಯಿತು? 196 ಆಯಿತು. ಇನ್ನು 7 ಸೆಂಟಿಮೀಟರ್ ತ್ರಿಜ್ಯ ಇದೆ. ಅರ್ಧ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯನು ಏನು? πr² ವೃತ್ತದ್ದು ಅರ್ಧ ವೃತ್ತ ಅಂದರೆ 2 ಭಾಗಕ್ಕೆ 22 7 × 2 ತ್ರಿಜ್ಯ ಎಷ್ಟಿದೆ? 7 × 7 ಇದೆ. 7 7 ಕ್ಯಾನ್ಸಲ್, 2 1 2 11 ಎಷ್ಟಾಯಿತು? 77 ಆಯಿತು. ಇನ್ನು ಸಣ್ಣ ವೃತ್ತದ ವ್ಯಾಸ 7 ಇದೆ, ತ್ರಿಜ್ಯ ಎಷ್ಟಾಗುತ್ತೆ? 3.5 ಅಥವಾ 7 2 ಆಗುತ್ತೆ. ಅದನ್ನು ಪೂರ್ತಿ ವೃತ್ತದ ವಿಸ್ತೀರ್ಣ ಅಂದರೆ πr² ಆಗುತ್ತೆ. 22 7 ತ್ರಿಜ್ಯ ಎಷ್ಟಾಯಿತು? 7/2 7/2 ಇದೆ. 2 1 2 11 7 1 7 1. ಇನ್ನು 2 1 2 5.5 7 5 35 1 3 ಉಳಿತು. 7 5 35 1 38. ಹಾಗಾದ್ರೆ 196ರಲ್ಲಿ 77 + 38.5 ಕಳೆಯೋಣ. ನೋಡ್ರಿ, 196 ಬಿಂದು 5 ಹಾಗೆ ಇಟ್ಕೊಳ್ಳೋಣ. 7 8 15 1 ಉಳಿತು. 7 3 10 1 11 115. ಸೊ 196ರಲ್ಲಿ ಅಂದರೆ ಈ ರೀತಿ ಕಳಿಬೇಕು. 1 1 5 ಬಿಂದು 5 ಕಳೆಯೋಣ. 10ರಲ್ಲಿ 5 ಹೋದರೆ 5, ಬಿಂದುವಿನ ಕೆಳಗಡೆ ಬಿಂದು. 6ರಲ್ಲಿ 6 ಹೋದರೆ 0. ನೆಕ್ಸ್ಟ್ 9ರಲ್ಲಿ 1 ಹೋದರೆ 8, 1ರಲ್ಲಿ 1 ಹೋದರೆ 0. 80.5 ಬರ್ತಾ ಇದೆ. ಸರಿಯಾದ ಉತ್ತರ ಆಪ್ಷನ್ 1 80.5. ಮೊದಲಿಗೆ ಚೌಕದ ವಿಸ್ತೀರ್ಣ, ಆಮೇಲೆ ಅರ್ಧ ವೃತ್ತದ ದೊಡ್ಡ ವಿಸ್ತೀರ್ಣ, ಆಮೇಲೆ ಸಣ್ಣ ವೃತ್ತದ ಪೂರ್ತಿ ವಿಸ್ತೀರ್ಣ ಮಾಡಿದಾಗ ಬಂದಂಥ ಉತ್ತರವನ್ನು ಇವೆರಡೂ ಕೂಡಿಸ್ಬೇಕು, ಚೌಕದ ವಿಸ್ತೀರ್ಣದಲ್ಲಿ ಕಳಿಬೇಕು. ಅವಾಗ ಎಷ್ಟು ಬರ್ತದ್ರಿ? ಛಾಯಾಗೊಳಿಸಿದ ಭಾಗದ ವಿಸ್ತೀರ್ಣ ಸಿಗ್ತಾ ಇದೆ. ನೆಕ್ಸ್ಟ್ 110ನೇ ನೋಡೋಣ. 2 sin θ = 1 ಅಂತ ಇದೆ. ನೋಡ್ರಿ, sin θ = 1/2 ಮಾಡಿದಾಗ ಏನು ಬರುತ್ತೆ ಅಂದರೆ sin θ = ಎಷ್ಟ್ರಿ? 1/2 ಮಾಡಿದಾಗ ಇಲ್ಲಿ sin 30 ವ್ಯಾಲ್ಯೂ ಸಿಗ್ತಾ ಇದೆ. ಅಂದರೆ θ ಎಷ್ಟಾಯಿತು? 30 ಆಯಿತು. θ = 30 ಆಯಿತು. ಇನ್ನು 2 cos θ = √3 ಇದೆ. cos θ = √3/2 ಮಾಡಿದಾಗ ಇದರ θ ಎಷ್ಟಾಯಿತು? 30 ಡಿಗ್ರಿ ಆಗುತ್ತೆ. ಇದು ಕೂಡ ಎಷ್ಟಾಗುತ್ತೆ? 30 ಆಗುತ್ತೆ. ಇನ್ನು sin θ + cos θ, sin θ + cos θ. ಹೌದಾ? ಇಲ್ಲಿ ಡಿಗ್ರಿ ಬೇಡಪ್ಪ ಅಂದರೆ ಅವಶ್ಯಕತೆ ಇಲ್ಲ. sin θ ಎಷ್ಟಿದೆ? 1/2 ಇದೆ. ಪ್ಲಸ್ cos θ ಇದೆ, √3/2 ಇದೆ. ಅದರ ಘಾತ ಎಷ್ಟಿದೆ? 2 ಇದೆ. ಲಸ ತೆಗೆಯೋಣ. a + b ಹೋಲ್ ಸ್ಕ್ವೇರ್ ನಿಯಮವನ್ನು ಅಪ್ಲೈ ಮಾಡೋಣ. a² 1/4² ಪ್ಲಸ್ b² 2 × 1/2 × √3/2 ಪ್ಲಸ್ b² √3/2 ಹೋಲ್ ಸ್ಕ್ವೇರ್ 1/4 ಪ್ಲಸ್ 2 × √3/4 ಪ್ಲಸ್ 3/4. ಈ ಕೂಡಿಸ್ಕೊಂಡ್ರು 3 + 1 4 ಪ್ಲಸ್ 2 √3/4 ಅಂತ ಬಂತು. ಈಗ 2 ಸಾಮಾನ್ಯ ಪದ ತೆಗಿನು. 2 ಪ್ಲಸ್ √3/4 ಅಂತ ಬರ್ತಾಯಿದೆ. 2 1 2 2. ಹಾಗಾದರೆ 2 ಪ್ಲಸ್ √3/2 2 ಪ್ಲಸ್ √3/2. ಎಸ್. ನೆಕ್ಸ್ಟ್ 111ನೇ ಪ್ರಶ್ನೆ. ಒಂದು ಪೆಟ್ಟಿಗೆಯಲ್ಲಿ ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟು? 12 ಗೋಲಿಗಳಿವೆ. ಅವುಗಳ ಪೈಕಿ 3 ನೀಲಿ ಗೋಲಿಗಳು, 4 ಬಿಳಿ ಮತ್ತು ಉಳಿದ ಕೆಂಪು ಬಣ್ಣದ ಗೋಲಿಗಳಿವೆ. ನೋಡಿರಿ, 12ರಲ್ಲಿ 3 ನೀಲಿ, 4 ಬಿಳಿ. 3 + 4 7. 12ರಲ್ಲಿ 7 ಕಳೆದ್ರೆ 5. ಹಾಗಾದರೆ ಕೆಂಪು ಗೋಲಿಗಳ ಸಂಖ್ಯೆ ಎಷ್ಟು? 5 ಅದು ತಿಳ್ಕೊಬೇಕು. ಪೆಟ್ಟಿಗೆಯಿಂದ ಒಂದು ಗೋಲಿಯನ್ನು ಯಾದೃಚ್ಛಿಕವಾಗಿ ತೆಗೆದಾಗ ಅದು ಕೆಂಪು ಗೋಲಿ ಆಗಿರುವ ಸಂಭವನೀಯತೆ
ಕೆಂಪು ಗೋಲಿಗಳ ಸಂಖ್ಯೆ ಎಷ್ಟೈತಿ 5 ಆಗೈತಿ. ಹಾಗಾದರೆ ಅದರ ಸಂಭಾವನೀಯತೆ ಎಷ್ಟು ಅಂದ್ರೆ 5 12 ಅಂಶ ಆಗುತ್ತಾ. 112ನೇ ಪ್ರಶ್ನೆ ನೋಡಿದಾಗ ಅಲ್ಫಾ ಬೀಟಾ ಮತ್ತು ಗಾಮಾಗಳ ಒಂದು ಘನ ಬಹುಪದೋಕ್ತಿಯ 112ನೇದು ಬಿಡಿಸೋಣ ನೋಡ್ರಿ. ಅಲ್ಫಾ ಬೀಟಾ ಒಂದು ಘನ ಬಹುಪದೋಕ್ತಿ ಪಿ ಆಫ್ ಎಕ್ಸ್ನ ಶೂನ್ಯತೆಗಳಾಗಿದ್ದು ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಕ್ವಲ್ ಟು 2, ಅಲ್ಫಾ ಇಂಟು ಬೀಟಾ, ಬೀಟಾ ಇಂಟು ಗಾಮಾ, ಗಾಮಾ ಇಂಟು ಅಲ್ಫಾ ಇವುಗಳ ಮೊತ್ತ 10 ಇದೆ. ಅಲ್ಫಾ ಇಂಟು ಬೀಟಾ ಇಂಟು ಗಾಮಾಗಳ ಗುಣಲಬ್ಧ -24 ಆದರೆ ಘನ ಬಹುಪದೋಕ್ತಿ. ನೋಡ್ರಿ ನೇಮ್ ಐತಿ x³ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ x² ಪ್ಲಸ್ ಅಲ್ಫಾ ಇಂಟು ಬೀಟಾ, ಬೀಟಾ ಇಂಟು ಗಾಮಾ ಪ್ಲಸ್ ಗಾಮಾ ಇಂಟು ಅಲ್ಫಾ ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇಂಟು ಗಾಮಾ. ನೋಡಿರಿ x³ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟಿದೆ 2 ಇದೆ, 2x² ಪ್ಲಸ್ ಅಲ್ಫಾ ಇಂಟು ಬೀಟಾ ಇವುಗಳ ಮೊತ್ತ ಎಷ್ಟಾಗಿದೆ 10 ಇದೆ, 10x ಪ್ಲಸ್ ಅಲ್ಫಾ ಇಂಟು ಬೀಟಾ ಇಂಟು ಗಾಮಾಗಳ ಗುಣಲಬ್ಧ -24 ಇದೆ. x³ ಮೈನಸ್ 2x² ಪ್ಲಸ್ 10x ಪ್ಲಸ್ ಇಂಟು ಮೈನಸ್ -24. ಸೊ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ 3. ಇನ್ನು ವರ್ಗ ಬಹುಪದೋಕ್ತಿ ಕೊಟ್ಟಾಗ ಈ ರೀತಿ ಇದ್ದಾಗ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇದು ವರ್ಗ ಬಹುಪದೋಕ್ತಿ, ಇದು ಘನ ಬಹುಪದೋಕ್ತಿ ಕೊಟ್ಟಾಗ. ಇನ್ನು ಚಿತ್ರದಲ್ಲಿ ಕೊಟ್ಟಿರುವಂಥ PQRS ಒಂದು ಆಯತವಾಗಿದೆ. RPQ ಈಕ್ವಲ್ ಟು 30 ಡಿಗ್ರಿ ಮತ್ತು QR ಈಕ್ವಲ್ ಟು 3 ಸೆಂಟಿಮೀಟರ್ ಆದಾಗ SRನ ವ್ಯಾಲ್ಯೂ ನೋಡಿರಲಿ. ಇದು ಏನಿರ್ತದೋ ಇದು ಅಷ್ಟೇ ಸಮ ಇರ್ತದೆ. ಹೀಗಾಗಿ ಇದನ್ನು ಒಂದು ಕಂಡುಹಿಡಿಯೋಣ. ಏನು ತ್ರಿಕೋನಮಿತಿಯ ಪ್ರಸ್ತಾವನೆ ಒಳಗೆ ಕೋನ ಪಿ ಕೊಟ್ಟ ಅನ್ನೋದ್ರೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು. ಪಾರ್ಶ್ವಬಾಹು ಬೇಕಾಗೈತಿ ಅಂದ್ರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂದ ತಕ್ಷಣ ಟ್ಯಾನ್ ಥೀಟಾ ಅಂತ ಬರ್ತಾ ಇದೆ. ಸೊ ಅಭಿಮುಖ ಎಷ್ಟಿದೆ 3 ಇದೆ, ಪಾರ್ಶ್ವ ಏನಿದೆ ಎಕ್ಸ್ ಇದಕ್ಕೆ ಟ್ಯಾನ್ 30 ಡಿಗ್ರಿ. 3 ಡಿವೈಡೆಡ್ ಬೈ ಎಕ್ಸ್ ಈಕ್ವಲ್ ಟು ಟ್ಯಾನ್ 30 ಅಂದರೆ 1/√3 ಅಂತ ಇದೆ. ಓರೆ ಗುಣಾಕಾರ ಮಾಡಿದಾಗ 3 ಇಂಟು √3 ಈಕ್ವಲ್ ಟು 1 ಇಂಟು ಎಕ್ಸ್. ಸೊ ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು 3 ಇಂಟು √3 ಬಂದದಂದ್ರೆ PQಗೆ ಸಮನಾಗಿ SR ಆಗಿರ್ತದೆ. ಹಾಗಾದ್ರೆ ಅದು ಕೂಡ ಎಷ್ಟಾಗುತ್ತೆ 3 ಇಂಟು √3 ಆಗುತ್ತೆ. ಸೊ ಆಪ್ಷನ್ 4.